ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ರುಚಿಯಾಗಿ ಕಡಲೆಬೇಳೆ ಒಡೆನ ಹೇಗ್ ಮಾಡೋದು ಅಂತ ನಾವಿವತ್ತು ನಮ್ಮ ಚಾನಲ್ ನಲ್ಲಿ ತೋರಿಸ್ಕೊಡ್ತಾ ಇದೀನಿ. ಬನ್ನಿ ರುಚಿಯಾಗಿ ಒಡೆನ ಹೇಗ್ ಮಾಡೋದು ಅಂತ ನೋಡೋಣ. 2 ಲೋಟ ಕಡಲೆಬೇಳೆ ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಚೆನ್ನಾಗಿ ವಾಶ್ ಮಾಡಿ 2 ಅವರ್ ನೆನೆಸಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನೀವಿಲ್ಲಿ. ಇದು ನೆಂದಿದೆ. ಚೆನ್ನಾಗಿ ನೀರ್ನ ಸೋರ್ಸ್ಕೊಳ್ಳಿ. ಇದನ್ನ ಗ್ರೈಂಡರ್ ಮೇಲೆ ಹಾಕೋತಾ ಇದ್ದೀನಿ ಮಿಕ್ಸಿಗೆ ಹಾಕ್ಬೇಕಾದ್ರೆ ನಾನು ಇಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಶುಂಠಿನ ಹಾಕೊಂಡು ರುಬ್ಕೊಂಡಿದ್ದೀನಿ. ರುಬ್ಬಿದ ನಂತರ ಇದಕ್ಕೆ ನಾನಿಲ್ಲಿ 1/4 ಸ್ಪೂನ್ ಚಕ್ಕೆ ಪುಡಿನ ಹಾಕೋತಾ ಇದ್ದೀನಿ. ಹಾಗೆ 6 ಹಸಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪುದೀನ ಹಾಗೆ ಕರಿಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಾಗೆ ಸಬ್ಬಕ್ಕಿ ಸೊಪ್ಪು, ಇದನ್ನು ಅಷ್ಟೇ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇದನ್ನು ಚೆನ್ನಾಗಿ ಮಾಡ್ಕೊಳ್ಳೋಣ. 4 ರಿಂದ 5 ಈರುಳ್ಳಿನ ಹಾಕೋಬಹುದು. ನಾನಿಲ್ಲಿ 4 ಮೀಡಿಯಂ ಸೈಜ್ ನ ಈರುಳ್ಳಿನ ಹಾಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇದಕ್ಕೆ 1/4 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಇವಾಗ ಇದನ್ನ ಚೆನ್ನಾಗಿ ಕಲ್ಸೋಣ. ಇದನ್ನ ಚೆನ್ನಾಗಿ ಕಲಸಿ ಒಂದ್ ಕಡೆ ಇಟ್ಕೊಬೇಕು. ಒಂದು 10 ನಿಮಿಷ 15 ನಿಮಿಷ ಕಲ್ಸಿಡಿ. ಕಲ್ಸಾದ ನಂತರ ಒಂದು ಬಾಣ್ಲಿಗೆ ಎಣ್ಣೆನ ಹಾಕೋತಾ ಇದೀನಿ ನಾನಿಲ್ಲಿ ಗಾಣದ ಎಣ್ಣೆನ ತಗೊಂಡಿದ್ದೀನಿ, ಕಡಲೆಕಾಯಿ ಎಣ್ಣೆನ. ನೀವು ಕೂಡ ಗಾಣದ ಎಣ್ಣೆನ ತಗೋಬಹುದು, ಇಲ್ಲ ಅಂದ್ರೆ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು, ಇಲ್ಲ ರಿಫೈಂಡ್ ಆಯಿಲ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ತಗೋಬಹುದು. ಒಂದು ಪ್ಲಾಸ್ಟಿಕ್ ಪೇಪರ್ನ ತಗೊಂಡಿದ್ದೀನಿ. ನಾನಿಲ್ಲಿ ಒಬ್ಬಟ್ಟು ಮಾಡುವಂತ ಪ್ಲಾಸ್ಟಿಕ್ ಪೇಪರ್ ಇದನ್ನ ತಗೊಂಡಿದ್ದೀನಿ ಒಡೆನ ತಟ್ಟೋದಕ್ಕೋಸ್ಕರ. ಫಸ್ಟ್ ಮೊದಲಿಗೆ ಉಂಡೆಗಳನ್ನ ಹಾಕಿ ಇಟ್ಕೊಂಡಿದ್ದೀನಿ. ಇವಾಗೆಲ್ಲ ಒಡೆ ಒಂದ್ಸಲ ತಟ್ಕೊಂಡು ಎಣ್ಣೆ ಕಾದಿದ್ಯಾ ಇಲ್ವಾ ಅಂತ ನೋಡ್ಕೊಳ್ಳೋಣ ಬನ್ನಿ. ಎಣ್ಣೆ ಕಾದಿದೆ. ಸೊ ಇದಕ್ಕೆ ನಾವು ಮೊದಲನೇ ಒಡೆನ ಬಿಡೋಣ. ಎಲ್ಲಾ ಒಡೆನೂ ನಿಧಾನಕ್ಕೆ ಬಿಡಿ. ಒಡೆ ಹಾಕ್ಬೇಕಾದ್ರೆ ಎಲ್ಲ ಒಡೆನೂ ಚೆನ್ನಾಗಿ ಬೇಯಿಸ್ಬೇಕು. ನೀವು 4 ರಿಂದ 5 ದಿನ ಇಟ್ಕೊಂಡು ತಿನ್ಬೇಕು ಅಂದ್ರೆ ಒಡೆನ ತುಂಬಾ ಬೇಯಿಸ್ಬೇಕು. ತೆಳ್ಳಗೆ ಒಡೆನ ತಟ್ಕೋಬೇಕು. ಇಲ್ಲ ನಮ್ಗೆ 1 ದಿನ 2 ದಿನದಲ್ಲೇ ನಾವು ತಿನ್ಬಿಡ್ತೀವಿ ಅಂದ್ರೆ ದಪ್ಪದಾಗಿ ಒಡೆನ ತಟ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇದೊಂದು 50% ಬೆಂದಿದೆ. ಇವಾಗ ಚೆನ್ನಾಗಿ ಬೇಯಿಸಿ ಎಣ್ಣೆಲಿ. ಚೆನ್ನಾಗಿ ಬೆಂದಿದೆ ಇವಾಗ ಒಂದು 50%. ಇದನ್ನ ಉಲ್ಟಾ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬಿಟ್ಬಿಡಿ ಅದ್ರ ಪಾಡ್ಗೆ ಅದು ಬೇಯೋದಕ್ಕೆ. ನಾನು ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಕಡಲೆಬೇಳೆ ಒಡೆ ರೆಡಿ ಆಗಿದೆ. ನಿಮ್ಗೂ ಕೂಡ ಕಡಲೆಬೇಳೆ ಒಡೆ ಇಷ್ಟ ಆದಲ್ಲಿ ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.